ನಾಡಿನೊಳಗೆ ಶಬ್ದ ಭಂಡಾರಗಳನ್ನು ತುಂಬಿ ಸುರಿಸಿದಂಥ ನನ್ನ ಜಾನಪದವರು ಎಂಥ ಪದ ಹೇಳ್ಯಾರಂದ್ರೆ, ಓಡಿ ಹೋಗಲು ಬೇಡ ಗ್ವಾಡಿ ಸಿಗಲು ಬೇಡ, ಗ್ವಾಡಿಗೆ ಕೆಳಗೆ ತಿಳಿ ನೀರ, ಗ್ವಾಡಿಗೆ ಕೆಳಗೆ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ ಅಂತ ಅದ್ಭುತದ ಜಾನಪದನ ನಮ್ಮ ನಾಡಿಗೆ ಬಿಟ್ಟು ಯಾರ ಅಡವಿ ಆರಣದಾಗ ಯಾರಾಣಿ ನಾ ಕೊಡಲಿ, ಸೂರ್ಯಚಂದ್ರರ ಶಿವನಾಣಿ, ಸೂರ್ಯಚಂದ್ರರ ಶಿವನಾಣಿ ಕೊಟ್ಟಾರ, ಆರ್ಯನ ಗೆದ್ದ ಬರ್ತೀನಿ ಅಂತೇಳಿ ಅವ ಹೆಣ್ಮಕ್ಳು ಹೇಳಿದರು. ಕಡೆಯಾರ ಕಡದಾರೋ ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಚೆಡದಾರೋ, ಹೊತ್ತೇರಿ ಮೇಟಿ ಜಡದಾರ ಅನುಗಾಡಿ ಮುತ್ತೈದರ ಬಂದು ಮುರಿದಾರು, ಹಂತಿಯ ಹೊಡಿ ಅವರು ಹಂಚಿಕೆ ತೆಗೆದಾರು, ಚಾದ ಬೋಗಾಡಿ ಒಲಿ ಮುಂದ, ಚಾದ ಬೋಗಾಡಿ ಒಲಿ ಮುಂದೆ ಇಟ್ಟುಕೊಂಡ, ಚಾಕುಡ್ದ ಹಂತಿ ಹೊಡೆದಾರು ಅಂತ ಅವರು ಹಂತಿ ಹೊಡಿಯವ್ರು ಹೇಳ್ತಿದ್ರು. ಎಂತ ಮಾತಾದ್ರೆ, ಅಚ್ಚಿವಲ್ಲ ಲಕ್ಷ್ಮಿ ಈಚಿಕ್ಯಾಕೆ ಬಂದಾಳು, ರಾಶಿಯ ಬುದ್ಧಿಗೆ ಆಸೆ ಮಾಡಿ ಬಂದಾಳು, ಯಾಕೋ ಬಸವ ಮೆಲ್ಲಕ್ಕೆ ನಡೀತು, ಕಣಕೆಲ್ಲ ರಾಶಿ ಮಣಕಾಲಿಗೆ ಬಂತು, ಬೂದ ನಿಮ್ಮವ್ವ ಬುದ್ಧಿ ಎತ್ತಂದಾಳು, ಯಾಲಕ್ಕಿ ಸುಂಟಿ ಮರ್ತ ಬಂದಾಳು ಅಂತ ನಮ್ಮ ಹಂತಿ ಪದ್ದ ಅವ್ರು ಹಾಡ್ತಿದ್ರು. ಹಂತಿ ಬಿಡು ಮುಂದೆ ಒಂದು ಪದ ನುಡಿ ಹೇಳ್ತಿದ್ರೆ, ಕತ್ರಿ ಬಿತ್ರಿ ಹೆಣ್ಣ ನೀನು ಕತ್ರಿ ಯಾವಾಗ ಇಟ್ಟಿದ್ದಿ, ಮುರಿದಿಗಿರ್ತಿದ್ದಂತ ಓದ ದಂದ ಕಾಲಾಗಿ ಇಟ್ಟಿದ್ಯಾ, ಸಣ್ಣಗೇಡಿ ಹೆಣ್ಣ ನೀನು ಸುಣ್ಣಯ್ಯ ನಮಗೆ ಅವ್ರು ಬರೋರು. ಆವಾಗ ಹಿಂಗಾಗಿಬಿಟ್ಟೆ ಜಾನಪದ ಅಂದ್ರೆ. ಮತ್ತೆ ಇದನ್ನೊಂದು ಹಾಗೇಳಿ ಇನ್ನೊಂದು ದೊಡ್ಡ ರೋಗ ಹಚ್ಚಿಬಿಟ್ಟೈತಿ ಮಂದಿಗೆಲ್ಲ. ಎಂಥ ರೋಗ ಹಚ್ಚೈತಿ ಅಂದ್ರೆ, ಎಟ್ಟು ಸುದ್ದಿ ಕೊಟ್ಟರು ರೋಗ ಶುದ್ಧ ಆಗೋದು, ಹಸನಾಗೋದು. ಏನಾಗೋದು ಅಂದ್ರೆ, ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿ ಕಲ್ತವ್ರಂತ ಹಲಕಟ್ರ ಯಾರೂ ಆಗಿಲ್ಲ, ಸಾಲಿ ಕಲ್ತವ್ರಂತ ಹಲಕಟ್ರ ಯಾರೂ ಆಗಿಲ್ಲ. ಯಾಕಂದ್ರೆ ನಮ್ಮ ಹಿಂದಿನ ಹಿರಿಯರು ಒಂದು ಮಾತು ಕೊಟ್ರೆ ಅವ್ರು ಎಂದೂ ಮಾತು ಕಳ್ಕೊಂಡಿಲ್ಲ. ಈ ಸಾಲಿ ಕಲ್ತವ್ರು ನೌಕರಿ ಮಾಡೋರಿಲ್ಲ, ಇವ್ರ ಕಾಲು ಯಾವುದೋ, ಇವ್ರ ನಾಲಿಗೆ ಯಾವುದೋ, ಚಪ್ಪಲ್ ಹಟ್ಟಿ ಯಾವುದೋ ಗೊತ್ತಾಗಲ್ಲ. ಅಷ್ಟು ಹಲಕಟ್ಟಾಗಿ ಬಿಟ್ಟೈತಿ. ಸಮಾಜ ಭಾಳ ಕೆಟ್ಟೈತಿ. ಸುಧಾರಣೆ ಬರ್ಬೇಕಾದ್ರೆ ಇನ್ನು ಮಹಾತ್ಮರು ಬರಬೇಕು, ಗಟ್ಟುಳು ರಾಜಕಾರಣಿಗಳು ಬರಬೇಕು, ಮಠದಾಗಿನ ಮಾಲಿಗಳು ಭಾಳ ಗಟ್ಟುಳಾದ್ರೆ ಇನ್ನು ಊರು ಉಳ್ತಾವ್. ಇಲ್ಲಿಕಂದ್ರೆ ಯಾವ ಸುದ್ದ ಉಳಿಯಾಗಿಲ್ಲ, ಎಲ್ಲೂ ಶುದ್ಧ ಉಳಿದಿಲ್ಲ. ಒಟ್ಟು ನಾವೇನ ರಾಡ ಬಿದ್ದು ಎಮ್ಮಿಗತ್ತೆ ಒಟ್ಟು ರಾಡಿ ಹಚ್ಕೊಂಡ್ಬಿಟ್ಟೆವು. ಯಾರ್ಯಾರಿಗೂ ಶುದ್ಧ ಉಳಿದಿಲ್ಲ, ಯಾರೂ ಶುದ್ಧ ಉಳಿದಿಲ್ಲ. ನಾವು ಶುದ್ಧ ಅದಿನಂತ ಹೇಳೋ ತಾಕತ್ತು ಒಬ್ಬರಿಗಿಲ್ಲ. ಯಾಕಂದ್ರೆ ಏನು ಮಾಡಿಬಿಡ್ತಾರ, ಒಂದು ಊರಾಗ ಬ್ರಾಹ್ಮಣರು ಬಂದು ಊಟಕ್ಕೆ ಹೋಗಿದ್ರು ರಾಜನ ಮನೆಗೆ. ದಾರ್ಯಾಗ ನಡ್ಕೋತ ಬರೋ ಮುಂದೆ ಅವ್ರು ದಾರ್ಯಾಗ ನೀರಡಿಕೆ ಆಗಿಬಿಡ್ತೈತಿ. ಆ ನೀರಡಿಕೆ ಆದಾಗ ಆ ಬಾವಿ ಇರ್ತೈತಿ, ಒಂದು ಅವು ಗಡಗಾಡಿ ಇರ್ತಾವ, ಗಡಗಾಡಿ ಬಾಯಿ ಇದ್ದು. ಈಗ ಇಳಿದು ತುಂಬ ಬಾಯಿ ಇದ್ದಿಲ್ಲ, ಆ ಗಡಗಾಡಿ ಬಾಯಿ ಇದ್ದು. ಅವಾಗ ಅವ್ರು ಚಪ್ಪಲ್ಗಳು ಹೆಂಗೆ ಇದ್ರಿದ್ದು, ಆ ಚಪ್ಪಲ್ಗಳು ಬಿಟ್ಟು ಬ್ಯಾಸಿಗೆದಿಂದಾಗ ಅವ್ರು ಪಂಜೆ ಹಚ್ಚಿ ಆ ಚಪ್ಪಲ್ಗಳು ಹಚ್ಚಿ ನೀರು ಕುಡ್ದಿದ್ದು. ಆ 8 ಮಂದಿ ಕುಡ್ದಿದ್ರು. ಅವ್ ಹಿಂದೊಬ್ಬ ಕುಂಟು ಉಳ್ದಿದ್ದ. ಅವ ಬಂದ ದಾರ್ಯಾಗ ಬಂದು, ಏನು ಬಿಸಿಲದನು, ಹೆಂಗೆ ನಾವು ಭಾಳ ಬಿಸಿಲಿತ್ತು, ನೀರು ಕುಡ್ದೆವು, ಹೆಂಗೆ ಕುಡಿದ್ರಿ ನೀವಂದ. ನಾ ಹಿಂಗೆ ಚಪ್ಪಲ್ಲಾಗ ಮಚ್ಚಾಗ ಹಿಂಗೆ ನೀರು ತಗೊಂಡು ಕುಡ್ದೇವು. ಹೇ ನಾವು ಬ್ರಾಹ್ಮಣರ ಕುಲ ಹಂಗೆ ಮಚ್ಚಾಗ ನೀರು ಕುಡಿಬಾರ್ದು, ನಾವು ಕುಡಿಯಂಗಿಲ್ಲ ಅಂದ್ಬಿಟ್ಟವು. ಇವ್ರು 8-9 ಮಂದಿ ಕುಡ್ದಾರ. ಅವ ವಾಪ್ ಉಳ್ದಾರ. ನಿಮ್ಮ ಮುಂದೆ ಹೇಳ್ತೀನಿ, ಅವ ವಾಪ್ ಉಳ್ದಾವ ಏನಿದ್ದಲ್ಲ, ಅವ ಬಂದ. ಇವ್ರು 8 ಮಂದಿ ಹೊಟ್ಯಾಗ ಸಾಂಕ್ಟ ಬಿದ್ದಿತ್ತು 9 ಮಂದಿಗೆ. ನೀವಪ್ಪ ಚಲೋ ಉಳ್ದ, ಇವನು ಹೆಂಗಾರ ಮಾಡಿ ನಾವು ಅಡಗಾಲ ಹಚ್ಚಬೇಕು ಅಂತೇಳಿ ಎಲ್ಲ ಊರಾಗ ಹಂಗೈತಿ. ಚಲೋ ಇದ್ದವ್ರನ್ನ ಹಂಗೆ ಹಚ್ತಾರ. ಇಲ್ಲಿ ಕಡೆ ಸೆರೆ ಕುಡಿಯಾಕಾರ ಹಚ್ತಾರ, ಇಲ್ಲಿ ಕಡೆ ಅಡ್ಡ ದಾರಿಗಾರ ಹಚ್ತಾರ. ಯಾರು ಹಚ್ಚಿ ಹೆಣ್ಣು ರಾಗಾಕಿತ್ತಲಿ ಅಂತ ಹೇಳಿಬಿಡ್ತಾರ. ಹಂಗೆ ಹಾಕ್ತಾರೆ ಎಲ್ಲ ಕಡೆ. ಅವ ಏನು ಮಾಡಿಬಿಟ್ಟ, ಅವ ಏನು ಒಬ್ಬ ಉಳಿದಿದ್ದ, ಹಿಂದೆ ಉಳಿದಿದ್ದ, ಅವ್ ಬರ್ಬಾರ್ದು ಊರಾಗಿತ್ತು. ಲಪ್ ಹೋಗ್ಕೊಂಡ್ಬಿಟ್ರು ಒಟ್ಟು 8-9 ಮಂದಿ. ಯಾಕತ್ತು ಊರಾಣ ಮಂದಿ ಎಲ್ಲ ಕೇಳಿದ್ರು, ನಿಮ್ಮಂತ ಊರ ಅಗಸಿಕೊಂಡು ಬಾಂಧವೇನು ಕೂಡಿದ ಮಂದಿ ಯಾಕೆ ಏನು ಮಾಡುದ್ರಿ, ನಮ್ಮ ಬ್ರಾಹ್ಮಣರ ಕುಲ ಎಲ್ಲ ಬೋಳಿ ಮೇಲೆ ಹಾಳು ಮಾಡಿಬಿಟ್ಟ, ಮಚ್ಚಾಗಿ ನೀರು ಕುಡ್ದ ನೀವಪ್ಪ ಅಂತೇಳಿ. ನೀರು ಕುಡ್ದವನು ಬಿಟ್ಟರು. ಆ ನೀರು ಕುಡಿಲ ಮಚ್ಚಾಗಿ ನೀರು ಕುಡ್ದವ್ ನಾಲ್ಗೆ ಸುಟ್ಟು ಊರಾಗ ಕರ್ಕೊಂಡ. ಈಗ ಇಲೆಕ್ಷನ್ದಾಗ ಹಂಗೈತ್ರಿ. ಆ ಇಲೆಕ್ಷನ್ದಾಗ ನಾವು ಏನೋ ನಿಮ್ಗೆ ಹಾಕಲ್ರಿ, ನಾವು ಹಂಗೆ ಮಾಡ್ತೇವ್ರಿ ಅಂತೇವಲ್ಲ. ಸಾಲ ಇಲ್ರಿ, ಅವ್ ಹಾಕಾಡಿದನ್ರಿ. ಅವ ಹಾಕಾಡ ಅವ್ನು ನೋಡಿ ಯಾರು ಏನು ವರ್ಷ ಅರ್ಬಿ ಮಾಡಿ ಹೋಗಿದ್ ಬಿಡ್ತಾರ. ಚಲೋ ಅದಿನ ಅಂದ್ರೆ ಗಂಡುಳ ಕರ್ತಿದಿನ ಅಂದ್ರೆ ಆಕಿನ ನಾಯಿ ಮಾತಾಡ್ಸಂಗಿಲ್ಲ, ಆಕಿನ ಯಾರೋ ಮುತ್ತೊತ್ತಡಕ್ಕೆ ಕರೆಯಂಗಿಲ್ಲ. ಹಂಗೈತಿ ಕಾಲ. ಹಂಗಿಲ್ಲ. ಈಗ ಹೆಂಗೈತಂದ್ರ ನೋಡ್ರಿ, ನೀವು ಊರಾಗ ಹಿರಿಯರು ಕರ್ಕೊಂಡು ಹೋಗ್ತಾರ, ತಪ್ಪು ತಿಳ್ಕೊಬೇಡ್ರಿ. ನಾ ಇದ್ದದ್ದು ಹೇಳ್ತಾರೆ, ಸುಳ್ಳಪ್ಪ ಹೇಳುದಿಲ್ಲ. ಊರಾಗ ಹಿರಿಯರು ಯಾರು ಕರ್ಕೊಂಡು ಹೋಗ್ತಾರ, ಅವನು ಹೆಂಡತಿ ತವ್ರ ಮನೆಯಾಗ ಇರ್ತಾಳೆ, ಅವ ಹನುಮಂತವ್ರ ಕೂಡ ವಸ್ತಿ ಮಾಡ್ತಿರ್ತಾರೆ. ಅವಾಗ ಯಾವಾಗಿನೋ ಬುದ್ಧಿ ತಂದು ಕೊಟ್ಟಿರ್ತಾಳ ಊಟಕ್ಕೆ. ಅವನ್ನ ಹಿರಿಯತನ ಮಾಡಕ್ ನಾವು ಕರ್ಕೊಂಡು ಹೋಗೋದು.
ಗಂಡ ಹೆಂಡತಿ ನ್ಯಾಯಕ್ಕೆ ಅವ್ನು ಕರ್ಕೊಂಡು ಹೋಗುದು. ಮತ್ತಿನ್ನ ಹೆಣ್ಮಗಳು ಲಗ್ನದಾಗ ಆರತಿ ಕೊಡ್ತಾರೆ. ಆ ಹೆಣ್ಮಗಳು ಗಂಡನ ಮನೆಗೆ ನಡೆದಿರಂಗಿಲ್ಲ, ಗಂಡನ ಮನೆಗೆ ಹೋಗಿರಂಗಿಲ್ಲ. ಅಕ್ಕಿ ಕೈಯಾಗ ಲಗ್ನದಾಗ ಮದುಮಕ್ಕಳಿಗೆ ಆರತಿ ಬೆಳಗಾಕ ಅಕ್ಕಿ ಕೈಯಾಗ ಆರತಿ ಕೊಡ್ತಾರೆ. ನೋಡ್ಕೊರಿ, ಅಂಥವ್ರ ಕೈಯಾಗ ನಾವು ಮಾಡಿದೆವು ಅಂದ್ರೆ ಯಾರು ಬಾಳೆ ಸುದ್ದಿ ಉಳ್ತತಿ. ನ್ಯಾಯ ಹರಿಯವರು ಹಂಗಾಗಿಬಿಟ್ಟಾರ, ಆರತಿ ಮಾಡೋರು ಹಿಂಗಾಗಿಬಿಟ್ಟಾರ. ಇನ್ನು ಸುದ್ದಿ ಯಾರು ಮಾಡೋರ್ದಾರ? ಮಠ ಬಂದವ್ರಂತೂ ನೀವು ಹೆಂಗೆ ಮಾಡ್ತೀರಿ ಮಾಡ್ಕೊರಿಪ್ಪ, ನಿಮ್ಮ ಊರು ಅಂತೀನಿ, ನೀವು ಊರಿಯಾರ ಹಚ್ಕೋರಿ, ಆರಿಸ್ಕೋರಿ, ಅಲ್ಲೇ ಕೂತಲ್ಲಿ ಆಶೀರ್ವಾದ ಮಾಡ್ತೀವಿ ಅಂತ ಸ್ವಾಮಿಗಳು ಹೇಳಿ ಕಳಿಸ್ಬಿಡ್ತಾರ. ಊರಿಗೆ ಒಂದೊಂದು ಮಠ ಇರ್ತಾವೆ, ಅವು ಸುಮ್ಮನೆ ಒಂದೊಂದು ಇರ್ತಾರೆ, ಯಾರಿಗೆ ಏನು ಅನ್ನಕ್ಕೆ ಬರೋಂಗಿಲ್ಲ. ಈಗೆಲ್ಲ ಬಲಾಢ್ಯ ಜಾತಿ ಅವು. ನಮ್ಮ ಜಾತಿ ನಿಮ್ಮ ಜಾತಿ, ನಮ್ಮ ಜಾತಿ ನಿಮ್ಮ ಜಾತಿ. ಯಾವ ಜಾತಿ ಹೆಂಗಾಯ್ತು ಯಾರಿಗೂ ಗೊತ್ತಿಲ್ಲ. ಜಾತಿ ಹಿಂಗೈತೆ ಅವ್ರು ಕರೆ ಆಣಿ ಮಾಡಿ ಹೇಳ್ರಿ. ಒಬ್ಬರಾದ್ರೆ ಜಾತಿ ಗುರುತು ಯಾರಿಗಾರ ಐತೇನೋ ಗಂಡಸರಿರ್ತಾವ್ರು ಎತ್ತಿ ಕೈ ಎತ್ತಿ ಹೇಳ್ರಿ. ಒಬ್ಬರಿಗೆ ಜಾತಿ ಗುರುತಿಲ್ಲ. ಹಂಗ ನಮ್ಮ ಜಾತಿ ಎತ್ತೇವು. ಆ ಜಾತಿ ಏನು ಅನ್ನೋದು ಗೊತ್ತಿಲ್ಲ. ಯಾವ ಜಾತಿ ರೀ? ಹುಟ್ಟಿದಾಗ ಹುಟ್ಟಿದಾಗ ತಾಯಿ ಹಾಲು ಕುಡಿದಕ್ಕೆ ಮಣ್ಣಾಗಿನ ಅನ್ನ ತಿಂದು ಎಲ್ಲಾರು ಕೂಡ ಬೆರ್ತು ಹೋಗುದ ಒಂದು ಜಾತಿ. ಈ ಜಾತಿ ಬಿಟ್ಟು ಮತ್ತೆ ಯಾವ ಜಾತಿ ಐತಿ? ಯಾವ ಜಾತಿ ಐತಿ? ನಿಮ್ಮ ಜಾತಿ ಬೆಂಕಿ ಉರಿ ಹಚ್ಚಿ ಹುಡ್ಲಿ. ಬರೇ ಜಾತಿ 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 ರಾಜಕೀಯ. ಅವ್ರು ಬರೇ ಅವ್ರು ಕೇಳ್ರಿ ಅವ್ರನ್ನ ಏನು ಹೇಳ್ತಾರೋ. ಊರು ತುಂಬ ಉರಿ ಹಚ್ಚಿ ನೀರು ತೊಗೊಂಬರಿ ಊರಿಗೆ ಹಚ್ಚೈತ ಅವ್ರು ಕಳಿಸ್ಬಿಡ್ತಾರ. ಹೇಳು ಹೌದು, ಉರಿ ಹಚ್ಚಿದ ಕೈಯ ಸ್ವಾಮಿಗಳು ಹೇಳ್ಬಿಡ್ತಾರ. ಸ್ವಾಮಿಗಳು ಹೇಳಂದ್ರೆ ಊರನ್ನ ಅವ್ರು ಎದ್ದು ಬಿಡ್ತಾರ. ಉರಿನೇ ಇಲ್ಲ. ನಿಮ್ಮ ಮುಂದೆ ಹೇಳ್ತೀನಿ, ಉರಿ ಹತ್ತಿಲ್ಲ. ಜಾತಿ ಬಣ್ಣ ಇಂಥದಾಯ್ತು ಒಬ್ಬರಿಗೂ ಗೊತ್ತಿಲ್ಲ. ಆದ್ರೂ ಜಾತಿ ಐತಿ. ಎಲ್ಲಿ ಜಾತಿ ಐತಿ? ಎಲ್ಲಾರು ಹುಟ್ಟುದು ಒಂದೇ ದಾರಿ, ಎಲ್ಲಾರು ಸತ್ತ ಮೇಲೆ ಮಣ್ಣ ಮುಚ್ಚುದು ಒಂದೇ ದಾರಿ. ಬದುಕಿರುತ್ತಾನ ಎಲ್ಲಾರು 4 ಮಂದಿ ಕೂಡಿ ಊಟ ಮಾಡಿ ಅವ್ರ ಲಗ್ನಕ್ಕೆ ನಾವು, ನಮ್ಮ ಲಗ್ನಕ್ಕೆ ಅವರು ಇಂಥದ್ದು ಮಾಡಿ ಹೋಗುದು ಅಲ್ರಿ. ಒಂದಿಟ್ಟು ಊರಾಗ ದೇವ್ರ ಗುಡಿ ಕಟ್ಟ್ಯಾರು. ಮೊನ್ನೆ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿದಾಗ ಎಲ್ಲ ಮಂದಿ ಗಂಡನ ಬಿಟ್ಟು ಊರು ಅಡ್ಡಾಡಿದ್ರು. ದೇವ್ರು ಅಡ್ಡಾಡಿದ್ರು. 8 ಮಂದಿ ಅಡ್ಡಾಡಿದ್ರು. ಕರೆ ಹೇಳ್ರಿ, ನಿಮ್ಗೊಂದು ದೇವ್ರ ಆರಾಮದಿಲ್ಲ ಅಂತ ಕೇಳೈತ್ಯಾ? ಒಂದು ದೇವ್ರದ ನಿಮ್ಮನ್ನ ಆರಾಮದಿಲ್ಲ ಅಂತ ಕೇಳೈತ್ಯಾ? ಏನಿಲ್ಲ. ಸುಳ್ಳ ಚಿಪ್ಪರದಲ್ಲಿ ಬಿಟ್ಕೊಂಡು ಅವ್ರು ಚಾಪ್ರಸ್ ಇವ್ರು ಚಾಪ್ರಸ್ ಬಸ್ಸಿಗೆ ಸೀಟಿಗೆ ಬಡ್ದಾಡಿ ಅವ್ರು MLAಗಳು ಅಲ್ಲಿ ಬಡ್ದಾಡ್ತಾರು, ಇವ್ರು ಬಸ್ ಸ್ಟ್ಯಾಂಡ್ ಇವ್ರು ಬಡ್ದಾಡ್ತಾರು. ಅವ್ರು ಪೂಜಾರಿಗಳು ದೇವ್ರುಗಳು ನಮ್ಮ ಗುಡಿಗೆ ಬರಬೇಡ ನಾವು ಅಂತಾವ್. ಏನ್ ಸುದ್ದಿ ಇದು? ಎಂಥ ಸುದ್ದಿ? ಇಂಥ ಸುದ್ದಿನ ಊರು ತುಂಬ ಮಾಡಿಬಿಟ್ಟಾರು. ಹರಿಯರ್ ಹುತ್ತಿ ಕಲ್ಲು ಹೋಗದಾರು. ಹುಳ ಎತ್ತಾವ ಕೈ ಮ್ಯಾಕ್ ಮಾಡಬೇಡ ಕಪ್ಪಿನಿಂದ ಹೇಳೋದು. ಏನು ಹುಚ್ಚೋದಾಗದ ಅಲ್ರಿ? ನಾವು ರಾಜರನ್ನ ಎದಕ್ಕೆ ಕಳಿಸಿರ್ತೀವಿ? ಆಸೆ ಅಪ್ಪ ನೀವು ಹೋಗಿ ಕೆರಿಂದ ನಮ್ಮನ್ನ ಶುದ್ಧ ಮಾಡಪ್ಪ, ನಮ್ಮ ಊರು ಬಂದ ಕಡೆಲ್ಲ ಶುದ್ಧ ಮಾಡತ್ತೇಳಿ ನಾವು ಅವ್ರನ್ನ ಕಳಿಸಿರ್ತೇವೆ. ಅವ್ರು ಅಲ್ಲಿ ಜಗಳಾಡಿ ತಂದು ನಮಗೆ ಹೇಳಿ ನಮ್ಮನ್ನ ಜಗಳ ಹಚ್ಚಿ ಅವ್ರು ಒಟ್ಟರು ಕೂಡಿರ್ತಾರೆ. ನೀವು ಮುಂದೆ ಹೇಳ್ತೀನಿ, ಈ MLAಗಳಂತ ಹಲ್ಕಟ್ಟು ಬಂದಿನ ಯಾರು ಇಲ್ರಿ. ನೀವು ಯಾಕೆ ಹೇಳ್ತೀನಿ ಅಂದ್ರೆ ಅವರು ಒಟ್ಟೆ ಬಡ್ದಾಡಂಗಿಲ್ರಿ. ಅವ್ರು ಒಟ್ಟೆ ನಿಮ್ಗೊಂದು ಹೇಳ್ತೀನಿ, ಒಂದು ಕುಡುಕರು ಭಾಳ ಶಾಣೆ ಇರ್ತಾರ. ಊರಿಗೆ ಜಗಳ ಹಚ್ತಾರ, ಅವ್ರು ಬಡಿಯಾರಂಗಿಲ್ಲ. ಮತ್ತೆ ಗಂಡ ಹೆಂಡತಿ ತವ್ರ ಮನೆಗೆ ಜಗಳ ಹಚ್ತಾರ, ಮತ್ತೆ ಅವ್ರ ಒಳಗೆ ಜೀವ ಇರ್ತಾರ. ಈ ಗಂಡ ಹೆಂಡತಿ ನ್ಯಾಯ, ಕುಡುಕರ ನ್ಯಾಯ, ಅಂಗಳದಾಗ ಆಡೋ ಹುಡುಗರ ನ್ಯಾಯ. ಇವು ನ್ಯಾಯಗಳು ಕರೇನ ಅಲ್ಲ. ಇವತ್ತು ಸುಳ್ಳು ನ್ಯಾಯನ ಇವು. ಅವ್ರೇನ್ ಬಡಿಯಾಡ್ತಾರಲ್ಲ ಅವ್ರು ಒಟ್ಟೆ ಬಡಿಯಾಡಂಗಿಲ್ಲ. ಅವ್ರು ಬಡಿಯಾಡಕ್ಕೆ ಹಚ್ಚಿ ಸುಮ್ ಕೂತ್ಬಿಡ್ತಾರ. ಮತ್ತೆ ಒಂದೇ ಗಿಲಾಸಿನಾಗ ಸೆರೆ ಕೊಡ್ತಾರೋ, ಒಂದೊಂದು ತಾಟೆ ಊಟ ಮಾಡ್ತಾರೋ. ನಿನ್ನ ಬಡಿಗೆ ಏನು ಸುಟ್ಟದ, ನಿನ್ನ ಬಡಿಗೆ ಏನು ಸುಟ್ಟದ ಅಂತ ಕೇಳ್ತಾರೆ. ವಕೀಲರು ಇರ್ತಾರೆ ಅವ್ರು ಕೋರ್ಟ್ಯಾಗ. ಹೌದಲ್ರಿ ವಕೀಲರು ಇರ್ತಾರೆ. ಅವ್ರು ಒಟ್ಟೆ ಬಡಿಯಾಡಂಗಿಲ್ಲ, ಕಾಯ್ದಟ್ಟ ಬಡಿಯಾಡ್ತಾವ. ಒಂದು ಊರಾಗ ನಾನು ಬ್ರಾಹ್ಮಣರಿಬ್ರು ಅಣ್ಣ ತಮ್ಮ ನ್ಯಾಯ ಇರ್ತದ. ಕೋರ್ಟ್ನಾಗ ಹೋಗಿದ್ರು. ಇಬ್ರು ವಯಸ್ಸಾಗ್ಯಾವ 70 ವಯಸ್ಸಾಗ್ಯಾವ. ಹೈಕೋರ್ಟ್ನಾಗ ನ್ಯಾಯ ನಡೆದೈತಿ. ನ್ಯಾಯ ನಡೆದ್ರೆ ಅವ್ರು ಎಷ್ಟು ಶಾಣ್ಯಾರ ಬ್ರಾಹ್ಮಣರು. ಒಬ್ಬರ ಬಡ್ದಾಡಿ ಸತ್ತಾರ. ಒಟ್ಟ ಸತ್ತಿಲ್ರಿ ಬ್ರಾಹ್ಮಣರು. ಊರ್ನ ಸಾಯಿ ಹೊಡೆದಾರ, ಅವ್ರು ಸತ್ತಿಲ್ಲ. ಅವ್ರು ಎಷ್ಟು ಶಾಣ್ಯಾರಂದ್ರೆ ಇವತ್ತಿಗೂ ನೋಡ್ರಿ ನೀವು ಸ್ಟೇಜ್ ಮೇಲೆ ನಿಂತು ವೇಜ್ ಕೂತಿ ಮಾತಾಡ್ತಾರು. ಮಂದಿಗೆ ಜಗಳ ಹಚ್ಚಿ ಮನೆ ಹೋಗಿ ಆರಾಮ್ ಗಾಡಿ ಮೇಲೆ ಮಕ್ಕೊಂಡ್ಬಿಡ್ತಾರ. ಎಷ್ಟು ಶಾಣ್ಯಾರ ಬಾರ ಅವ್ರು ನೋಡ್ರಿ ನೀವು. ಒಂದೇ ದಿನ ಹೊಲ ಗಳೆ ಹೊಡೆದಿಲ್ಲ, ಚಲೋ ಜೋಳ ತಿನ್ನೋದು ಬಿಟ್ಟಿಲ್ಲ. ಒಂದೇ ದಿನ ಗಿಡ ಏನು ಹಣ್ಣು ಹರ್ಕೊಂಡ್ ಬಂದಿಲ್ಲ, ಚಲೋ ಹಣ್ಣು ತಿನ್ನೋದು ಬಿಟ್ಟಿಲ್ಲ. ಒಂದೇ ದಿನ ಗುಡಿಗೆ ಹೋಗಿ ಕಲ್ಲು ಹೊತ್ತಿಲ್ಲ, ಮಣ್ಣು ಹೊತ್ತಿಲ್ಲ, ದೇವ್ರ ಮಾಡಿಲ್ಲ, ಗಂಟಿ ಬಾರಿಸಿ ರೊಕ್ಕ ಇಳಿಸ್ಕೊಳ್ಳೋದು ಬಿಟ್ಟಿಲ್ಲ. ನೋಡ್ರಿ ಅವ್ರು ಸೆಟ್ ಶಾಣ್ಯಾರು. ನಾವದೇ ಹುಚ್ಚು ಶಾಂತಿಗೆ ಏನು ಬಡ್ದಾಡಿ ಅಂಗಿ ಹೊರಕೊಂಡು ಕಂಪ್ಲೇಂಟ್ ಕೊಟ್ಟು ಬಡ್ದಾಡಿ ಸಾವ್ತೇವಿ. ದಯಮಾಡಿ ಯಾವ ಜಾತ್ಯಾಗೂ ಏನೂ ಇಲ್ಲ.
ಯಾವ ಜಾತ್ಯಾಗೂ ಏನೂ ಇಲ್ಲ, ಯಾರ ಹತ್ಯೆನೂ ಏನೂ ಇಲ್ಲ. ಎಲ್ಲರೂ ಒಟ್ಟು ಪ್ರೀತಿಲೇ ಬಾಳಿ ಬದುಕುದ ಒಂದು ಧರ್ಮ. ನಮ್ಮ ಜಾನಪದ ಏನು ಹೇಳೈತೆ ಅಂದ್ರೆ, ರಿವಾಯಿತಿ ಪದ ಹಾಡೋದು ನಮ್ಮ ಜಾನಪದ, ಗೀಗಿ ಪದ ಹಾಡೋದು ನಮ್ಮ ಜಾನಪದ, ಡೊಳ್ಳಿನ ಪದ ಹಾಡೋದು ನಮ್ಮ ಜಾನಪದ, ತೊಟ್ಟಲಾಗಿ ಹೆಸರು ಇಡೋದು ನಮ್ಮ ಜಾನಪದ, ಸತ್ತಾಗಿ ಹೆಣದ ಮುಂದೆ ಕೂತೊಡೋದು ನಮ್ಮ ಜಾನಪದ. ನಮ್ಮ ಜಾನಪದ ಎದರಾಗಿಲ್ಲಂತೀವಿ, ಎಲ್ಲದರಾಗೂ ನಮ್ಮ ಜಾನಪದ ಐತಿ. ಆದ್ರೆ ನಾವು ತಿಳ್ಕೋವಲ್ಲಿ ಅವ್ರ ಜಾತಿ ಅವದ ಇವ್ರ ಜಾತಿ. ಆ ಜಾನಪದ ಹಾಡ ಯಾವ ಜಾತಿ ಅವ ಜಾತಿ ಕೇಳುದು, ಜಾತಿ ಹಿಡಿದು ಜೋತ್ ಬಿದ್ದು ಒಟ್ರು ಕೂಡ ಜೋದಾಡ್ಕೊತ ಹೋಗ್ಬಿಡುದು. ದಯಮಾಡಿ ಯಾವ ಜಾತಿಗೂ ಜಗಳಾಡಬೇಡಿ, ಯಾವ ಜಾತಿಯಾಗೂ ಏನೂ ಇಲ್ಲ. ಎಲ್ಲರೂ ಪ್ರೀತಿಲೇ ಬಾಳಿ ಬದುಕು. ಒಂದು ತನ್ನ ತಿನ್ನಕ್ಕೆ ಬಂದೇವಿ, ಒಂದು ಚರಿ ನೀರು ಕುಡಿಯಕ್ಕೆ ಬಂದೇವಿ. ಇವ್ರನ್ನ 3 ದಿನ ಇರ್ತೇವೆ. ಸಾಂಬಣ್ಣ ತ್ರಿಶೂಲ ಗಟ್ಟಿಸಲು ಊರು, ಹಣಿಮೇಲೆ ಈ ಮುತ್ತಿ ಗೆರಿಗಳಮೂರು, ಕೈಲಾಸದಾಗ ತ್ರಿಮೂರ್ತಿಗಳಮೂರು, ಆದಿ ಕಾಲಕ್ಕೆ ಬಸವನಿಗೆ ಕೋಡ, ಯುದ್ಧ ಕೇಳರಿ ಮೂರು. ನೋಡ್ರಿ, ಬಾಲ್ಯ ಯೌವನ ಮುಪ್ಪವು ಮೂರು, ಮಾನವರ್ಗದ ಶಾಂತಿಯ ಮೂರು, ಒಲಿಗೆ ಹೂಡುವ ಗುಂಡವು ಮೂರು, ಬಿತ್ತು ಕೂರಿಗೆ ತಾಳೋ ಮೂರು, ಮಾನವರ ದಿನದ ಸಂತೆಯ ಮೂರು. 3 ದಿನ ಇದ್ದೇವೆ, ಬಾಳೆ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಜಾನಪದ ಭಾಳ ಐತಿ. ಈ ಆಕಾಶ ಎಷ್ಟು ದ್ವಾರದೈತಲ್ಲ ಅಷ್ಟು ದ್ವಾರದ ಜಾನಪದ ಐತಿ. ಈ ಭೂಮಿ ಎಷ್ಟು ದ್ವಾರದೈತಲ್ಲ ಅಷ್ಟು ನಮ್ಮ ಜಾನಪದ ಆಗಲೈತಿ. ಆಕಾಶದೊಳಗೆ ಎಷ್ಟು ಚಿಕ್ಕಿದಾವಲ್ಲ ಅಷ್ಟು ನಮ್ಮ ಜಾನಪದದ ಶಬ್ದಗಳದಾವ. ಅವು ಯಾರಿಗೂ ತಿಳಿಯಾಗಿಲ್ಲ. ತಿಳಿದಟ್ಟು ಸುಮ್ಮನೆ ಹೆಂಗೆ ಮಾಡಿದಾರ, ಬಗ್ಸಾಗ ಬಂದಷ್ಟು ನೀರು ತಗೊಂಡು ನಾವು ಹಳ್ಯಾಗ ನೀರು ಕುಡ್ದು ಅಂತ ಹೇಳೋದು, ನಾವು ಸಮುದ್ರದಾಗ ಜಾಕ ಮಾಡಿ ಅಂತ ಹೇಳೋದು ಅಂತ ಹೇಳ್ಕೊತ ನಾವು ಯಾರು ಬೆಳ್ತಾರ ಹಾಡಿದ್ರು ಯಾರು ಉಳಿದಿಲ್ಲ. ನಮ್ಮ ಹಿರಿಯರು ಹೇಳ್ತಾರೆ, ಹಾಡ ಬರ್ತಾವಂತ ಹಾಡ್ಯಾರಿಗೆ ಬರಬೇಡ, ಹಾಡ ನಮ್ಮಲ್ಲಿ ಹದಿ ಹಾಕಿ, ಹಾಡ ನಮ್ಮಲ್ಲಿ ಹದಿ ಹಾಕಿ ಅಲ್ಲಿ ಹುಡುಗ ಹಳಸಿಯರು ತಂದು ಆಳ್ತೋರು. ಅಂತಿಪದ ಹೇಳ್ತಾರೆ, ಹಳ್ಳದ ದಂಡಿಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲ ಹಾಡ ನಮ್ಮಲ್ಲೇ, ಲೆಕ್ಕಿಲ್ಲ ಹಾಡ ನಮ್ಮಲ್ಲೇ ಎಲ್ಲಿ ಹುಡುಗ ಲೆಕ್ಕುಡ್ಕಿ ತಂದು ಬರ್ಕೋರು ಅಂತಿದ್ರು. ಡೊಳ್ಳಿನ ಪದ ಅವ್ರು ಹೇಳ್ತಿದ್ರು, ಎಂತ ತಿಳಿಬೇಕು ಪೂರ ಇದು ದೊಡ್ಡ ದೇವರ, ಎಲ್ಲರಿಗಿಂತ ಹೆಚ್ಚಿದ್ದೈತು ನಮ್ಮ ಭಂಡಾರ. ಅರ್ಥವಾಗ ಐತಿ ಇದು ಅರ್ಶಿನ ಬೇರ, ಅರ್ಥ ಬಳಕ ಸರ್ವಚಾತಕ್ಕೆ ನಮ್ಮ ಭಂಡಾರ. ಲಗ್ನದಾಗ ಅರ್ಥ ನಚ್ಚುವುದು ನಮ್ಮ ಭಂಡಾರ, ಕಾರಣ ಮುಗಿಸಿ ಕಕ್ಕನ ಕಟ್ಟುವುದು ಅರ್ಶಿನ ಬೇರ. ಕಂಬಳದ ಅಲ್ಲಿ ರಂಗ ಹೊಯ್ಯುವುದು ನಮ್ಮ ಭಂಡಾರ, ರಂಬೆರ ಉಡಿಯಾಗಿ ತುಂಬಾಗಾಯ್ತು ಅರ್ಶಿನ ಬೇರ. ಹಡದ ಮಟ್ಟಿಗೆ ಒಡದು ಮೂಡುವುದು ನಮ್ಮ ಭಂಡಾರ, ಖುಷಿ ನಿಂಬೆನ ಭಾಷೆ ಕೊಳ್ಳಾಗ ಅರ್ಶಿನ ಬೇರ. 36 ಕೋಟಿ ದೇವದ್ರಿಗಿದು ಬಿಟ್ಟಿನ ಭಂಡಾರ. ಉದಯದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ, ಹವನದಲ್ಲಿ ಹಾರು ಹೋಯ್ತು ನಮ್ಮ ಭಂಡಾರ. ದುರ್ಗವ್ ಮರ್ಗವ್ ಲಕ್ಕವ್ ಲಗ್ಮವ್ ಕುರಿಪಾನ ಬೇಡುವಾಗ ಹರಿಬರಿ ಹೊಡೆದ ಹರಿಮೇಲೆ ಹತ್ತದು ನಮ್ಮ ಭಂಡಾರ. ಡೊಳ್ಳಿನ ಪದ್ದವ್ರು, ಗೀಗಿ ಪದ್ದವ್ರು, ಗೀಗಿ ಪದ್ದವ್ರು ಹೆಂಗ ಬಲೆ ಬಲೆ ನಾನು ಬೀರುಗೊಂಡ, ಜಾಡಿಸಿ ಬಂಗಡಿ ಹೊತ್ಕೊಂಡ, ಕುರಿಯ ಹೊಡೆದ ತಗ್ಗಿ ಹಿಂಡ್ಕೊಂಡ. ಗೀಗಿ ಪದ್ದ ಎಂತದಂದ್ರೆ, ಬಲೆ ಬಲೆ ನಾನು ಬೀರುಗೊಂಡ, ಜಾಡಿಸಿ ಕಂಗಡಿ ಹೊತ್ಕೊಂಡ, ಕುರಿಯ ಹೊಡೆದ ತಗ್ಗಿ ಹಿಂಡ್ಕೊಂಡ. ಅಂದ್ರೆ ಏನು ಅಂದ್ರೆ, ಅವ ಕುರಿ ಬೇಯಿಸ್ಕೊತ ಗಂಟೆಯಾಗ ಒಂದು ಜೇನು ನೋಡಿದ್ದ. ಆ ಜೇನ ಹುಳ ಎಬ್ಬಿಸಿ ಕಂಬಳಿ ಹೊತ್ಕೊಂಡು ಜೇನು ಬಿಡಿಸಿ ತಿಂದ. ಅನ್ನೋದು ಕುರಿ ಹೊಡೆದು ತಗ್ಗಿ ಹಿಡ್ಕೊಂಡ. ಎಂತ ಅದ್ಭುತದ ಕಲ್ಪನೆ ಇರ್ತಾವ ಆ ಜಾನಪದಕ್ಕೆ. ಅಂತ ಕಲ್ಪನೆ ಮಾಡೋದವ. ಆ ಜಾನಪದ ಶಕ್ತಿ ಇನ್ನು ಯಾವಕ್ಕೂ ಬರೋದಿಲ್ಲ. ಗೀಗಿ ಪದ್ದಾಗ ಒಟ್ಟ ಶಕ್ತಿ ಐತಿ, ಚೌಡ್ಕಿ ಪದ್ದಾಗ ಒಟ್ಟ ಶಕ್ತಿ ಐತಿ, ಮತ್ತು ಡೊಳ್ಳಿನ ಪದ್ದಾಗ ಒಟ್ಟ ಐತಿ. ಭಜನಾ ಪದ್ದಾಗಂತೂ ಅದ್ಭುತ ಶಕ್ತಿ ಐತಿ. ಭಜನಾ ಪದ ನಿಮ್ಮ ಹರಹರ ಅಣವಲ್ಲಿ, ಗುರುವಿನ ಪಾದ ಹಿಡಿಯುವಲ್ಲಿ, ಹೇಳಿದ ಮಾತಾ ಕೇಳುವಲ್ಲಿ, ನೀನು ಹೀನ ಗುಣದ ಬುದ್ಧಿ ಬಿಡುವಲ್ಲಿ. ಹಿರಿಯರು ಗಳಿಸಿದ ಪುಣ್ಯದ ರೊಕ್ಕ ಬೆಳತನ ಬರ್ತೈತಿ ಲೆಕ್ಕ. ಕಳ್ಳರು ಕೊಡಿತು ಒಂದು ಮನೆಯಾಗ ಹೊಕ್ಕದು ನೋಡಿ ನೀವು ಹೊರಲಾಡದ ಕಂಡ ಶಿವಡಕ್ಕ. ಅಂತ ಅದ್ಭುತನ ನಮ್ಮ ಜಾನಪದ ಅವ್ರು ಹೇಳಿ ಹೋಗ್ಯಾರ. ಆ ಜಾನಪದ ಮತ್ತು ಒಂದು ನನಗೊಂದು ಏನು ಭಾಳ ಜೀವ ಕಷ್ಟ ಅನಿಸ್ತೈತಿ ಅಂದ್ರೆ, ನಾ ಎಲ್ಲ ಕಡೆ ಹೋಗಿ ನೋಡ್ತೀನಿ, ಹಳಿ ಮಂದಿನೇ ಕೂತಿರ್ತೀನಿ, ಎಳಿ ಮಂದಿ ಒಬ್ಬರು ಇರಾಗಿಲ್ಲ. ಯಾಕಂದ್ರೆ ನಾವು ಯಾರು ಹೇಳ್ಬೇಕು, ನಾವು ಹಿಂದಿನ ನಮ್ಮ ಈ ಜಾನಪದ ವಾರಸ್ತಾರ ಯಾರು, ಇನ್ನು ಮುಂದೆ ಯಾರು ಬರ್ಬೇಕು, ಅವ್ರು ಬರ್ಬೇಕು. ಈ ಹಳಿ ಮುದುಕರು ತಗೊಂಡು ನಾವು ಏನು ಮಾಡೋದು, ಯುವಕರು ಬರ್ಬೇಕು. ಜಾನಪದ ಕಲಿಯಾಕ ಯುವಕರು ಬರ್ಬೇಕು. ಚೌಡಿಕಿ ಪದ ಕಲೀರಿ, ಸೀಗಿ ಉಂಡೆ ಬೆಳಗಿನ ಪದ ಕಲೀರಿ, ಹಾಡ ಲಗ್ನದಾಗ ಹಾಡ ಕಲೀರಿ. ಅವನ್ನೆಲ್ಲ ಯುವಕರು ಬರ್ಬೇಕು. ಯುವಕರು ಒಟ್ಟು ಎಲ್ಲಿ ಗಂಟು ಬಿಡ್ತಾವ ಅಂದ್ರೆ, ಪ್ಯಾರ್ಗೆ ಆಗಿಬಿಟ್ಟೈತೆ ನಮ್ದು, ಪ್ಯಾರ್ಗೆ ಆಗಿಬಿಟ್ಟೈತೆ. ಮಸುತೇನ ಅಲ್ಲಾಗು ನಮಸ್ ಮಾಡು ಮುಲ್ಲಾಗು ಪ್ಯಾರ್ಗೆ ಆಗಿಬಿಟ್ಟೈತೆ. ಗುಡಿಯಾಗಿದ್ದ ದೇವರಿಗೂ ಪೂಜೆ ಮಾಡು ಪೂಜೆರಿಗೂ ಪ್ಯಾರ್ಗೆ ಆಗಿಬಿಟ್ಟೈತೆ. ಇವೆಲ್ಲ ಜಾತಿ ಪ್ಯಾರಿ ಆಗಿ ಪ್ಯಾರಿ ತಾಲಿ ಬಾಸ್ಕೊತ ಹೊಂಟು ಬಿಟ್ಟೇವಿ. ಅದಕ್ಕೆ ಅಂಥದ್ದು ಆಗಬಾರ್ದು. ನಮ್ಮ ಜಾನಪದ ಅಂದ್ರೆ ಆಕಳ ಗಿಣ್ಣಿದ್ದಂಗೆ
ಆಕಳಿಗಿನ್ನ ಆದ್ರೆ ಹುಲಿಗಿನ್ನ ಹೆಂಗೆ ಕಾಸಿ ಉಂಡ್ರು ನಮ್ಮ ಜಾನಪದವ್ರು ನಿಮ್ಮ ಮುಂದೆ ಹೇಳ್ತೀನಿ ಎಷ್ಟು ಶಾಣ್ಯಾರು ಅಂದ್ರೆ ಆಕಾಶದಾನ ಚಿಕ್ಕಿ ಇರ್ತಿರಲ್ಲ ಚಿಕ್ಕಿ ಎಟ್ಟದವ್ ಲೆಕ್ಕ ಮಾಡ್ಯಾರ ಹಾರು ಹಕ್ಕಿಗೆ ರೆಕ್ಕೆ ಎಟ್ಟದವ್ ಲೆಕ್ಕ ಮಾಡ್ಯಾರ ಹಾರು ಹಕ್ಕಿಗೆ ಲೆಕ್ಕ ಮಾಡ್ಯಾರ ನಮ್ಮ ಜಾನಪದವ್ರು ಇಣಚಿ ಹಿಂಡ್ಯಾರ ಇಣಚಿ ಹಾಲು ಹೆಂಗೈತಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ ಇಣಚಿ ಹಾಲು ಕಪ್ಪು ಇರ್ತೈತಿ ಅದನ್ನ ಹಿಂಡಿ ನೋಡ್ಯಾರ ನಮ್ಮ ಇಣಚಿ ಜಾನಪದವ್ರು ಇಣಚಿ ಹಿಂಡಿ ನೋಡ್ಯಾರ ಹುಲಿ ಹಾಲ ಬಂಗಾರ ಪಾತ್ರೆ ಬಿಟ್ರೆ ಮತ್ತೊಂದು ಪಾತ್ರ ಹಿಂಡಿದ್ರೆ ಅವು ತೂತು ಬೀಳ್ತೈತಿ ಹುಲಿ ಹಾಲು ಆ ಹುಲಿ ಹಾಲನ್ನ ಹಿಂಡಿ ನೋಡ್ಯಾರ ಹಾವಿಗೆ ಎಲ್ಲ ಹಾವಿಗೂ ಪತ್ತು ಬೀಳ್ತಾವ ನಾಗ ಹಾವಿಗೆ ಒಂದ ಪತ್ತು ಇರ್ತೈತಿ ಎಲ್ಲ ಹಾವಿಗೂ ಪತ್ತು ಬೀಳಾಗಿಲ್ಲ ಹೆಡಿ ಇರಂಗಿಲ್ಲ ಹಂಗ ಎಲ್ಲ ಜಾನಪದರು ಆ ಜಾನಪದ ಹೆಂಗಂದ್ರೆ ನಿಸ್ವಾರ್ಥದಿಂದ ರೊಕ್ಕ ಕಾಶಿ ಮಾಡಲಾರ್ದ ಯಾರು ಜಾನಪದ ಹುಲಿ ಹಾಲು ಹೆಂಗ ಬಂಗಾರ ಪಾತ್ರ ನಿಂದಿರ್ತೈತೋ ಹಂಗ ಜಾನಪದ ನಿಸ್ವಾರ್ಥದಿಂದ ಯಾರು ದುಡಿತಾರ ಅವ್ರ ಜಾನಪದ ಅವ್ರ ಮನೆ ಮುಂದೆ ಹಾಳಾಗಿ ಕಸ ಹುಡ್ತಿರ್ತೈತಿ ಜಾನಪದ ನಾವು ರೊಕ್ಕದ ಆಸೆಕ ನಾವು ದುಡ್ಡಿನ ಆಸೆಕ ಕುಣಿತೇವೆ ಮಾಡ್ತೇವೆ ಅಂದ್ರೆ ಜಾನಪದ ಸೆಳೆಯಕ್ಕೆ ಕೊಡೋದಿಲ್ಲ ಆ ಜಾನಪದ ನಾವು ಇಟ್ಕೋಬೇಕಂದ್ರೆ ನಿಸ್ವಾರ್ಥದಿಂದ ಬದುಕಿದ್ರೆ ಆ ಜಾನಪದ ಉಳ್ತೈತಿ ರಿವಾಯಿತಿ ಪದ್ದಾಗು ಗೀಗಿ ಪದ್ದ ಚೌಕಿ ಪದ ಎಲ್ಲ ಪದ್ದಾಗು ಜಾನಪದಗಳು ದ್ವಾರದು ಆ ಶಕ್ತಿಯನ್ನ ಇವತ್ತು ನೀವೆಲ್ಲ ಹಾಡೋರು ಕಲಾವಿದರು ಬಂದಿರಿ ಎಲ್ಲ ನಮ್ಮ DM ಸಾವ್ಕಾರು ಮತ್ತು ರಾಜ್ಯ ಅಧ್ಯಕ್ಷರು ಒಂದು ಭಾಳ ಚಲೋ ಕೆಲಸ ಮಾಡಕತ್ತಾರ ಏನು ಮಾಡಕತ್ತಾರ ಅಂದ್ರೆ ನಮ್ಮ ಜಾನಪದ ಹಾಳಾಗಿ ಹರ್ಕೊಂಡು ಹೊಂಟೈತಿ ಹೆಂಗಾರ ಮಾಡಿ ಅವ್ನು ಹಿಡ್ಕೊಂಡು ಉಳಿಸುನು ಅಂತೇಳಿ ಅವ್ರೆಲ್ಲರೂ ಕೂಡಿ ನಿಮ್ಮನ್ನೆಲ್ಲರೂ ಇಷ್ಟು ಮಂದಿ ಕೂಡಿಸಿ ಅವ್ರ ಹತ್ತಲ್ಲಿ ಒಂದು ಶಕ್ತಿ ಹೆಂಗೈತಂದ್ರೆ ನಿಮ್ಮನ್ನೆಲ್ಲರೂ ಇಟ್ಟು ಕೂಡಿಸ್ಯಾರಲ್ಲ ಅದು ಒಂದು ದೊಡ್ಡ ಶಕ್ತಿನ ಅದು ಒಂದು ಬುದ್ಧಿನ ಅವ್ರು ಮತ್ತು ಪತ್ರಕರ್ತರು ಎಲ್ಲರೂ ನೀವು ಇದ್ದೀರಿ ಭಾಳ ಶಾಣ್ಯಾರು ಒಟ್ಟರು ಇದ್ದೀರಿ ಆದ್ರೆ ನಿಮ್ಮ ಮುಂದೆ ಹೇಳ್ತೀರಿ ಕರೆ ಇದ್ದದ್ದು ಕರೆನೇ ಬರೆದು ಬಿಡ್ರಿ ಸುಳ್ಳಪ್ಪಳ ಬರೆಯಕ್ಕೆ ಹೋಗ್ಬೇಡ್ರಿ ಯಾರು ನಿಮ್ಮ ಮುಂದೆ ಹೇಳ್ತೀನಿ ಯಾಕಂದ್ರೆ ಕರೆ ಮತ್ತೆ ಈಗ ಇಲ್ಲಿ ಎಲ್ಲ ಏನಂತೀರಿ ಅಂದ್ರೆ ಸತ್ಯಾಣ ವಾಲ್ಯಪ್ಪ ನೀನು ಸೆಳೆದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಬ್ಯಾಗ ಅವ್ರು ನಿನ್ನ ಬೆನ್ನು ಹಚ್ಚಿ ಬಂದ್ರೆ ಅವರೆಲ್ಲ ಬೇವ್ತಾರೆ ನನಗೆ ಅದಕ್ಕೆ ನಾನು ಸುಮ್ಮ ಕೂತೀನಿ ಕಳ್ಳರು ಸುಳ್ಳರು ಗುಂಪಿನಾಗ ಅನ್ಬೇಕು ಅದಕ್ಕೆ ಸತ್ಯನ ಬರೀರಿ ಸತ್ಯನ ತುಳಿರಿ ಸತ್ಯದಿಂದ ನಡೀರಿ ಇದ ಬದುಕು ನಾವೇನು ಎಷ್ಟು ದಿನ ಇರ್ತೇವೆ ಇರೋದ 3 ದಿನ ಇರ್ತೀವಿ ಇರೋದ 3 ದಿನದಾಗ ಕರೆ ನೋಡಿದ್ರೆ ಧರ್ಮದಿಂದ ನಡೆದ್ರೆ ಧರ್ಮದ ದಾರ್ಯಾಗ ಹೋದ್ರೆ ಯಾವ ದೇವ್ರ ಹಂಚಿಕಿಲ್ಲ ಕಚ್ಚಿ ಬಾಯಿ ಕೈಯ ಸುದ್ದಿದ್ರೆ ಅಚ್ಚುತ್ತನ ಅಪ್ಪಣ ಹಂಚಿಕಿಲ್ಲತ್ತ ಹಂಗೆ ನೀವು ಜಾನಪದವರು ಎಲ್ಲರೂ ಗಟ್ಟಿ ಇರ್ತೀರಿ ಅದು ನನಗೆ ಗೊತ್ತೈತಿ ನಂಬಿಕೆ ಐತಿ ಹಂಗೆ ಇದ್ದ ನೀವು ಗೆದ್ದು ಬರ್ರಿ ಮತ್ತು ನನಗೆ ಇದೊಂದು ಅವಕಾಶ ಕೊಟ್ರಿ ನೋಡಿ ನನಗೆ ಎಲ್ಲ ಅವಕಾಶಗಳು ನಾ ಏನು ಯಾರು ಕೇಳಿದವ ರಾಜ್ಯೋತ್ಸವ ಪ್ರಶಸ್ತಿನೂ ಹಂಗೆ ಬರ್ತ ಬೇಂದ್ರೆ ಪ್ರಶಸ್ತಿನೂ ಹಂಗೆ ಬರ್ತ ಆ ತಮಿಳ್ನಾಡು ಡಾಕ್ಟರೇಟ್ ಕೊಟ್ಟರು ಅದು ಹಂಗೆ ಬರ್ತ ನಾ ಯಾರನ್ನೂ ಕೇಳಕ್ಕೆ ಹೋಗಿಲ್ಲಪ್ಪ ಮತ್ತೆ ನಾ ಯಾರಿಗೂ ನೀವು ಕೊಡ್ರಿ ಅಂತ ಯಾರೂ ಎಂದು ಕೇಳಿಲ್ಲ ಮತ್ತು ಎಲ್ಲರೂ ಕೊಟ್ಟು ಆಗ ಈ ಸಮಾಜ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಡೆದೇವ್ರ ಕರ್ನಾಟಕದ ಮಾಡೋರ ಪ್ರೀತಿಲಿ ಮಾಡಿ ಬದುಕವ್ರ ಕತ್ತಲದಾಗಿನ ಕಳ್ಳವರ ಬೆಳಕಿನಾಗಿನ ಒಳ್ಳೆಯವರ ನೀವೇ ಅಪ್ಪೋ ನಡೆದೇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡಿನಿ ಮುಕ್ಕೊಟ್ಟಿದ್ದೇವರ ನನ್ನ ಅಪ್ಪನ ಕನ್ನಡ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ಹಳದಾಗ ಎಮ್ಮಿ ಮೇಸವರ ಅಡಿವ್ಯಾಗ ಕುರಿಯ ಮೇಸವರ ಹಳದಾಗ ಎಮ್ಮಿ ತೊಳೆಯವರ ಮೋಟ್ರ್ ತಿರುಗುವ ಡಾಯರ ಭೂಮಿಯಾಗ ದುಡಿಯೋ ರೈತರ ನೀವೇ ಅಪ್ಪೋ ನಡೆದೇವರ ಕರ್ನಾಟಕದ ಕನ್ನಡಿಗರ ಅಂದ್ರೆ ನೀವೆಲ್ಲರೂ ನಾನು ದೇವರು ಯಾಕಂದ್ರೆ ನನ್ನ ಕೈಲಿ ಏನೂ ಇಲ್ಲ ನಾ ಏನು ಕಲ್ತರು ಮುದುಕರನ್ನು ನೋಡಿ ಕಲ್ತೀನಿ ಹರಿಯದವ್ರನ್ನ ನೋಡಿ ಕಲ್ತೀನಿ ಗಂಡ ಹೆಂಡತಿ ಜಗಳ ನೋಡಿದ್ದು ಮುದುಕರು ಬಡಿಯಾಡೋದು ನೋಡಿದ್ದು ಗಂಡನ ಕಲ್ಬೋದು ಗಂಡ ಹೆಂಡತಿ ಕಲ್ಬೋದು ಊರಾಣ ಮಂದಿ ಎಲ್ಲ ಮೊಬೈಲ್ ಹಿಡ್ಕೊಂಡು ಅಡ್ಡಾಡೋದು ಇವನ್ನೆಲ್ಲ ನೋಡಿ ಯಾಕಂದ್ರೆ ಈ ಬದುಕ ಎಲ್ಲರೂ ಇದ್ರಾಗ ಉಂಡ ಇದು ಬೆಂಕಿ ಇದು ಲಗ್ನ ಅಲ್ಲ ಮರಾಯ ಇದು ಏಕಡೆ ಸುಳ್ಳ ಸ್ಯಾಡ್ಯಾನ ಏನು ಮಾಡಿಬಿಟ್ಟಾರು ಏಕಡೆ ಅಂದ್ರೆ ಇದ್ರ ಸರಿಯಾಗಿ ಬರುದಂತ ಒಂದು ಮಂದಿ ತೊಗಿ ಹಾಕಿ ಲಗ್ನ ಅಂತೇಳಿ ಒಳಗೆ ನುಗ್ಗಿಸ್ಬಿಟ್ಟಾರು ಒಳಗೆ ಅಟ್ಟು ಬಡ್ದಾಡಿ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು ಸಣ್ಣವರಿದ್ದಾಗ ಆಟದ ಜಗಳ ಹರಿಯಕ್ಕೆ ಬಂದ್ಮೇಲೆ ಪ್ರೀತಿ ಜಗಳ ಹಂಡ್ರದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲಾರ್ದು ಒಂದೇ ಜಗಳನು ಕುರ್ದೊಡ್ಡ್ಯಾಗ ಕುರುಬರ ಜಗಳ ಹೊಲದೊಡ್ಡ್ಯಾಗ ರೈತರ ಜಗಳ ಕಚೇರಿಯಾಗ ಪೊಲೀಸ್ ಜಗಳ ಕೋರ್ಟ್ನಾಗ ವಕೀಲ ಜಗಳ ಅಸೆಂಬ್ಲಿ ಒಳಗೆ MLA ಜಗಳ ಎಲ್ಲಾರ್ದು ಒಂದೇ ಜಗಳನು ಶಾಣ್ಯರ ಜಗಳ ಮಾತಿನಾಗ ದಡ್ಡರ ಜಗಳ ಬಡ್ಡಿ ಒಳಗೆ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಎಲ್ಲಾರ್ದು ಯಾವ ಮನೆ ಇಲ್ಲ ಯಾವ ಊರಿಲ್ಲ ಎಲ್ಲ ಮನೆಯಾಗೂ ಜಗಳ ಇರ್ತಾವ ಎಲ್ಲ ಜಾತಿಯವ್ರು ನೋಡಿ ನೀವು ನಿಮಗೊಂದು ಹೇಳ್ತೀನಿ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಕರೆ ಹೇಳ್ತೀನಿ ಒಂದೇ ಜಾತಿಯವ್ರು ಕೂಡಿದ್ರೆ ಜಾತ್ರೆ ಮಾಡಿದ್ರೆ ಜಗಳ ಆಕೈತಿ
ಒಂದ ಜಾತಿಯವ್ರು ಕೂಡಿ ಮಾಡಿದ್ರೆ ಜಾತ್ರೆ ಮಾಡಿದ್ರೆ ಜಗಳ ಆಕತಿ, ಎಲ್ಲ ಜಾತಿಯವ್ರು ಕೂಡಿ ಮಾಡಿದ್ರೆ ಜಾತ್ರೆ ಆಕತಿ. ಎಲ್ಲ ಜಾತಿಯವ್ರು ಕೂಡಿ ಮಾಡ್ಬೇಕು, ಜಾತ್ರೆ ಮಾಡ್ಬೇಕಾದ್ರೆ ಒಂದೇ ಜಾತ್ರೆ ಅವರಲ್ಲ. ಅದಕ್ಕೆ ನಮ್ಮ ಸರ್ಕಾರವು, ನಮ್ಮ ರಾಜ್ಯಾಧ್ಯಕ್ಷರು ಅವ್ರಿಗೆಲ್ಲರೂ ಎಲ್ಲ ಧರ್ಮದವ್ರು ಎಲ್ಲ ಜಾತಿಯವ್ರು ಕೂಡ್ಸ್ಯಾರ. ಅದಕ್ಕೆ ಈ ಜಾತ್ರೆ ಮಾಡಕ್ಕೆ ಭಾಳ ಅದ್ಭುತ ಕೆಲಸ ಮಾಡ್ಯಾರ. ಈ ಎಲ್ಲ ಜಾತಿನ ಎಲ್ಲರೂ ಹಿಡಿದ ಜಾತಿ ಅಂತ ಸುಮ್ಮನೆ ಹೆಸರಿಗೆ ಇಟ್ಟತಕ್ಕ ಹೇಳಿದೇವಲ್ಲ, ಅದು ಏನಿಲ್ಲ. ನಾವೆಲ್ಲರೂ ಮಾನವ ಕುಲದವರಾಗಿ ಹುಟ್ಟೇವಿ. ನೋಡ ಅಲ್ಲಿಯಾಗ ಎಲ್ಲ ಪ್ರಾಣಿಗಳು, ಕಾಡಿನಾಗ ಎಲ್ಲ ಪ್ರಾಣಿ ಕೂಡಿ ಬದುಕ್ತಾವೆ, ನೀರಾಗ ಎಲ್ಲ ಪ್ರಾಣಿ ಕೂಡೇ ಬದುಕ್ತಾವೆ, ಮತ್ತು ಊರಾಗ ನಾವು ಎಲ್ಲರೂ ಕೂಡೇ ಬದುಕು. ಕಾಡರು, ಸುಳ್ಳು, ಒಳ್ಳೆಯವರು ಎಲ್ಲರಿಗೂ ಒಟ್ಟರು ಬೇಕಾದ ಊರತ್ತಾರ. ಎಲ್ಲದೂ ಒಟ್ಟರು ಕೂಡಿದ್ದಕ್ಕೆ ಊರು ಹತ್ತಾರ. ಈ ಊರಾಗ ಹುಚ್ಚರು ಕೂಡ ಹೆಂಗಿರ್ಬೇಕು, ಶಾಣ್ಯಾರು ಕೂಡ ಹೆಂಗಿರ್ಬೇಕು, ದಡ್ರು ಕೂಡ ಹೆಂಗಿರ್ಬೇಕು, ಮತ್ತು ಹಿಂದೆ ಕತ್ರಿ ಹಾಕೋರು ಕೂಡ ಹೆಂಗಿರ್ಬೇಕು, ನಾವು ತಿಳ್ಕೊಂಡು ಬದುಕುದ ಒಂದು ಬದುಕ. ಇಂಥ ಬಂಗಾರ ಪದಕನ ಆ ಜಾನಪದ ಕಟ್ಕೊಳ್ಳುವಂಥ ಶಕ್ತಿ ಕೊಟ್ಟೈತಿ ಅಂತ ಹೇಳ್ತಾ ಇವತ್ತು ನನಗೆ ಮಾತಾಡಕ್ಕೆ ಹಚ್ಚಿ ದೇವ್ರ ಗತಿ ನೀವೆಲ್ಲ ಕೂತೀವಿ. ಅದಕ್ಕೆ ನಾವು ಇದ್ದಂಗಿರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದಕ್ಕೆ ಇರ್ತಾವೆ ನಮ್ಮ ದೇವರು. ನಾವು ಹೌದಲ್ಲರು ಹೌದಂತಾವು, ನಾವು ಅಲ್ಲಲ್ಲರು ಅಲ್ಲಂತಾವು, ನಕ್ಕರು ನಮ್ಮ ಕೂಡ ನಗ್ತಾವು, ಹತ್ತರ ನಮ್ಮ ಕೂಡ ಅಳ್ತಾವು. ನಾವು ಇದ್ದಂಗಿರ್ತಾವೆ ನಮ್ಮ ದೇವರು. ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ, ಬೈಲಾಗಿಟ್ಟರೆ ಬೈಲಾಗಿರ್ತಾವೆ, ಮಸೀದಾಗಿಟ್ಟರೆ ಮಸೀದಾಗಿರ್ತಾವೆ, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗಿರ್ತಾವೆ ನಮ್ಮ ದೇವರು. ನಾವು ಹಾಲತ್ತು ಪಸುದಾರು ಕುಡ್ತಾವು, ನಾವು ಹುಡುಗಿ ಮಾಡಿದ್ರೆ ಉಣ್ತಾವು, ನಾವು ಕುರಿ ಮಾಡಕ್ಕೆ ಹೋದ್ರೆ ತಿಂತಾವು, ನಾವು ಹೂಕಾಯಿ ಹಣ್ಣು ಕೊಟ್ಟರೆ ಉಣ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತಿ ಹಚ್ಚಿದಾರೆ ಇವತ್ತಿ ಹಚ್ಕೋತಾವು, ನಾವು ಕುಂಕುಮ ಹಚ್ಚಿದಾರೆ ಕುಂಕುಮ ಹಚ್ಕೋತಾವು, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವು, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವರ ಮರ್ತೇವು, ಈ ಮಾತಾಡೋ ದೇವರ ಮರ್ತೇವು, ನಂಬಿಕೆ ದೇವರ ಕೈ ಬಿಟ್ಟೇವು, ಇಲ್ಲದ ದೇವರ ಹುಡ್ಸೇವು, ಅಲ್ಲದ ಊರಿಗೆ ಹೊರಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕರೆಸಿ ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿವಿ. ನಾ ಭಾಳ ತಕ್ಕ ಮಾತಾಡಿದ್ದೇನು ಅನಿಸ್ತೈತಿ. ಅದಕ್ಕೆ ನಾನು ಅಂತೇಳಿ ಏನಿಲ್ಲ, ಸುಮ್ಮನೆ ಮಾತಾಡೋದಕ್ಕ ಏನು ಬಡವಲ್ಲ. ಆದರೂ ನನಗೆ ಯಾಕೆ ಕೊಟ್ಟಾರೋ ಗೊತ್ತಿಲ್ಲ. ಅಧ್ಯಕ್ಷರು ನೋಡ್ರಿ ನನಗೆ ಅಂತ ಮಜಾ ಅಂದ್ರೆ ಇದು ಕರೆ ಅಂದ್ರೆ ಹುಚ್ಚರ ಕಾಲ ಐತ್ರಿ, ಶಾಯರ್ ಕಾಲ ಆಗ್ತದ. ನೋಡಿ ನಿಮ್ಮ ನಾನು ಒಂದು ದಿನ ಸಾಲಿಗೆ ಹೋಗಲಿಲ್ಲ, ಅವನೋಡು ಸಾಲಿ ನಾನು ಇವತ್ತಿಗೂ ಬಿಡುವಲ್ಲ. ಎಲ್ಲ ಸಾಲಿಗೆ ಕರ್ಕೊಂಡು ಹೋಗ್ತಾರೆ ಫಂಕ್ಷನ್ ಮಾಡ, ಅಲ್ಲಿ ಹೋದಾರೆ ಅಂದ್ರೂ ಕರ್ಕೊಂಡು ಹೋಗ್ತಾರೆ. ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು, ಬೇರೆ ಪ್ರಶಸ್ತಿ ಕೊಟ್ಟರು, ಡಾಕ್ಟರೇಟ್ ಕೊಟ್ಟರು, ಕಲ್ಲು ಹೋಗ್ಯವ್ರಿಗೆ ಕೊಡ್ತಾರಲ್ಲ. ಇದನ್ನ ಶಾಣ್ಯರಿಗೆ ಒಬ್ಬರಿಗೆ ಕೊಟ್ಟಿಲ್ಲ, ಮತ್ತೆ ನಮ್ಮಂತ ಹುಚ್ಚರಿಗೆ ಕೊಟ್ಟಾರ ಏನು ಕೊಟ್ಟರು ನೋಡಿ. ನೀವು ಪಕ್ಕಾ ಶಾಣ್ಯರಿಗೆ ಏನು ಸಿಕ್ಕಿಲ್ಲ, ಏನು ಸಿಕ್ಕರು ಅರ್ಧ ಮುರ್ಧ ಕಂಪ್ನಿಗೆ. ಯಾಕಂದ್ರೆ ಇವ್ರು ಎಲ್ಲರಿಗೂ ಹೋಗ್ತಾರೆ, ಅದಕ್ಕೆ ಅವ್ರಿಗೆ ಕೊಡ್ತಾರೆ. ನಾವು ಯಾರು ಬಿಡು ಒಟ್ಟು ಬ್ಯಾಡ ಬರೀ ಅಂದ್ರೆ ಎಲ್ಲರೂ ಕೊಡ್ತಾರೆ. ಅದೆಲ್ಲ ಕೊಡ್ಬೇಕಾದ್ರೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ಮಠಮಾನ್ಯದ ಗುರುಗಳ ಆಶೀರ್ವಾದ, ಶಿಕ್ಷಣದ ಗುರುಗಳ ಆಶೀರ್ವಾದ, ಎಲ್ಲ ಜನರ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿನೇ ನನ್ನ ಇಟ್ಟು ದೊಡ್ಡವನು ಮಾಡೈತಿ, ಈ ಸ್ಟೇಜಿಗೆ ತಂದು ನಿಲ್ಲಿಸೈತಿ. ನಿಮ್ಮೆಲ್ಲರ ಪ್ರೀತಿ ತಲಿಬಾಗಿ ಈ ಕಾರ್ಯಕ್ರಮದಾಗ ನನಗೆ ಒಂದು ಅವಕಾಶ ಕೊಟ್ಟಿರಿ. ಅದ ನಾ ಎಷ್ಟು ಇದಕ್ಕೆ ಅರ್ಹರದಿನೋ ಗೊತ್ತಿಲ್ಲ. ಚೆನ್ನಾಗಿ ಎಲ್ಲರೂ ಇವಾಗ ಕಾರ್ಯಕ್ರಮ ಮುಗಿತಕ್ಕ ಎಲ್ಲರೂ ಇರಿ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡ್ಯಾರ. ಎಷ್ಟು ಪುಣ್ಯದವ್ರು ಎಂತೆಂಥ ಕೆಲಸ ಮಾಡ್ಯಾರ ನೋಡ್ರಿ. ಅಂದ್ರೆ ಎಲ್ಲ ಊಟದ ವ್ಯವಸ್ಥೆ ಮಾಡ್ಯಾರ, ಇರಾಕ್ ಜಾಗ ಕೊಟ್ಟಾರ, ಕುಂದ್ರಾಕ್ ಕುರ್ಚಿ ಕೊಟ್ಟಾರ, ಕೂತ್ ಕೇಳಾಕ್ ಮಂದಿನ ತರ್ಸ್ಯಾರ. ಎಲ್ಲರೂ ಯಾರು ಅಲಗಾಡಬೇಡ್ರಿ. ಇವತ್ತು ಫಂಕ್ಷನ್ ಮುಗಿತಕ್ಕ ಈ ಜಾನಪದ ಕಾರ್ಯಕ್ರಮಕ್ಕೆ ಒಂದು ಕళ ಬರ್ಬೇಕಾದ್ರೆ ಯಾರು ನೀವು. ನೀರಿದ್ರೆ ಮೇನ್ ಬದುಕ್ತೈತಿ, ಮೇನಿದ್ರೆ ನೀರು ಚಲೋ ಇರ್ತಾವ. ಹಾಗೆ ನೋಡಿ ನೀವು, ನೀರಿದ್ರೆ ಮೇನ್ ಬದುಕ್ತೈತಿ, ಮೇನಿದ್ದು ಅಂದ್ರೆ ನೀರಾಗ ಹೊಲಸು ಎಲ್ಲ ತಿರ್ತಾವಲ್ಲ. ಹಂಗೆ ಎಲ್ಲ ಕಲಾವಿದರು ಅಂದ್ರೆ ಏನು, ನೀರಾಗಿನ ಮೇನಿದ್ದಂಗೆ. ಆ ನೀರು ತಿಳಿ ಉಳಿಬೇಕು. ನಿಮ್ಮ ಮನಸ್ಸು ಹಸಿರು ಉಳಿಬೇಕಾದ್ರೆ ಕಲಾವಿದರು ಇದ್ದಲ್ಲೇ ಮನಸ್ಸು ಹಸಿರು ಉಳ್ತಾವ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಡ್ತೀವಿ. ನಿಮ್ಮೆಲ್ಲ ಅವಕಾಶ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಾನು ಹೇಳ್ತಿ ಕರ್ಕೊಂಡು ಖುಷಿಯಾಗ ನಾ ಇಟ್ಟೋದಕ್ಕ ಮಾತಾಡಿದ್ವಿ ಅಂಥದ್ದು ಏನು ಪೂರಾ ಐಜಿಗೆ ಬಂದಂಗೆ ಆತ. ಮತ್ತೆ ನಾವು ಒಬ್ಬನೇ ಅಂದ್ರೆ ಹೆಂಡತಿಗೆ ಅಂದ ಎಲ್ಲರೂ ಹೆಂಡತಿಗೆ ಅನಿಸ್ತಾವ್ರಿ. ಎಲ್ಲರೂ ಕೇಳ್ಕೊಂಡು ನೀವು ಎಲ್ಲರೂ ಬಂದು ಸೌತಿಗಾವಲ್ಲ ಬೆಚ್ಚಿದ್ದಂಗೆ ಆಟ. ಮತ್ತೆ ಮಾತಾಡೋದು ಈಗ ನಂಗೆ ಮಾತಾಡಕ್ಕೆ ಬರ್ಲಾಗ ಮಾಡಿಬಿಟ್ರೆ ಈಗ ಹೇಳೋದಾಗ ಹತ್ತ ಚಂದ ಮಾತಾಡ್ತಿದ್ವಿ. ಆದರೆ ಹೆಂಡತಿಗೆ ಹಂಗೆ ಎಲ್ಲರೂ ಬಾಳೆ ಹೆಂಗೈತಾರೆ, ಹೆಣ್ಮಕ್ಳಿಗೆ ಹಂಗೆ ಬಾಳೆ ಮಾಡ್ಬೇಕು. ಈಗಂತೂ ಯಾರು ಗಂಡ್ಮಕ್ಳು ನಡೆಯವಲ್ಲ. ಎಲ್ಲ ಬಸ್ಸಿಗೂ ಅವ್ರದ್ದೇ ಫುಲ್ಲ, ಶಾಲ್ಯಾಗೂ ಅವ್ರ. ಮತ್ತೆ ಇನ್ನೂ ಒಂದು ದಯಮಾಡಿ
ಇನ್ನೊಂದು ಮಾತು ಬರ್ತೀನಿ, ಏನು ಅಂದ್ರೆ ಎಲ್ಲ ತಾಯಿಗಳು ಕೂಡಿರಿ, ಎಲ್ಲ ಈ ಊರಾಗ ಹಿರಿಯರು ಕೂಡಿರಿ, ಒಂದು ಮಾತು ಬಿಟ್ಟಿದ್ದೆ. ಏನು ಅಂದ್ರೆ ದಯಮಾಡಿ ಎಲ್ಲ ಕಡೆ ಸಾಲಿ ಕಲ್ತ ಎಲ್ಲ ಹುಡುಗರು ಮಂಗಿ ಆಗ್ಯಾವ. ಹೆಣ್ಣು ಹುಡುಗರು ಮಂಗಿ ಆಗ್ಯಾವ, ಗಂಡು ಹುಡುಗರು ಮಂಗಿ ಆಗ್ಯಾವ. ಯಾರ ಕೈಯಾಗೂ ಸಿಗುವಲ್ಲ. ಅವನ್ನ ದಯಮಾಡಿ ತಾಯಿಗಳು ತಂದೆಗಳು ನಿಮ್ಮ ಮಕ್ಕಳಿಗೆ ನೀವು ನೌಕರಿ ಗಂಡರು ಕೊಡಿಸ್ತೀನಿ ಅನ್ನೋ ಹುಚ್ಚುತನ ಮೊದಲು ತೆಗೆದುಬಿಡಿ. ನೌಕರಿ ಯಾರಿಗೂ ಸಿಗುವುದಿಲ್ಲ, ನೌಕರಿ ಎಲ್ಲರಿಗೂ ಸಿಗುವುದಿಲ್ಲ. ಆ ನೌಕರಿ ಗಂಡನ ಕೊಡ್ತೀನಿ, ನಾನು ನೌಕರಿ ಗಂಡನ ಹಾಕಿ ಅನ್ನೋ ಹುಚ್ಚೈತಿ. ಆ ಹುಚ್ಚಿನ ಯಾರು ಮಾಡ್ತೀರ? ತಾಯಿ ತಂದೆ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ. ಯಾಕಂದ್ರೆ ಎಲ್ಲ ಊರವ್ರು ಹಿರಿಯರು ಹೇಳಿದ್ರಿ. ಮತ್ತು ಒಂದಿಟ್ಟು ಇನ್ನೊಂದು ಏನು ಮಾಡಕತ್ತೀವಿ ಅಂದ್ರೆ, ನಾವು ಒಂದು ತಡ್ಗ ವಯಸ್ಸು ಕಮ್ಮಿ ಇತ್ತಂದ್ರೆ ನಮ್ಮಂಥವ್ರು ಪುಣ್ಯದವ್ರು ಇರ್ತಾರೆ ಊರಾಗ. ಯಾವಾರ ಬಡವ್ರ ಮಕ್ಕಳು ಲಗ್ನಾಗಿ ಹೋಗಿ ಪೊಲೀಸ್ ಸ್ಟೇಷನ್ ತಿಳಿಸಿ ಅವ್ರನ್ನವ್ರ ಕೂಡಿ ಗಮನಿಸಿ 7 ಹರಿಗೆಯಲ್ಲಿ ಒಂದು ಮಾಡಿರ್ತಾರೆ. ಅಂಥ ಪುಣ್ಯದವ್ರು ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು, 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡತ್ತೀರ, 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡತ್ತೀರ. ಯಾವುದೋ ಹೊಲ ನನ್ನ ಹೊಲ ಅಂತೇಳಿ ಲಗ್ನ ಮಾಡ್ಕೊಂಡಾರ. ಅವಾಗ ಯಾವುದೋ ಮನೆ ನನ್ನ ಮನೆಯ ತೋರಿಸಿ ಲಗ್ನ ಮಾಡ್ಕೊಂಡಾರ. ಈಗ ಒಂದು ತಿಂಗಳ 15 ದಿವಸ ಜ್ಯೂಸ್ ಕಮ್ಮಿ ಇದ್ರೆ ಅದನ್ನ ಕಂಪ್ಲೇಂಟ್ ಕೊಟ್ಟು ಒಳಗೆ ಹೋಗಿಸ್ತಾರ. ಅಂತ ಕೆಲಸ ಮಾಡಬೇಡಿ. ಅಂಥದ್ದು ಏನಾರ ಮಾಡಿದ್ರೆ ನಿಮ್ಮ ಮಕ್ಕಳ ತಲೆಯಲ್ಲಿ ಪಾಪ ನಿಮ್ಮನ್ನು ಬಿಡಾಗಿಲ್ಲ. ಯಾಕಂದ್ರೆ ನಾಳೆ ನಿಮ್ಮನ್ನು ಮಕ್ಕಳು ಇರ್ತಾವೆ, ನಿಮ್ಮಂದು ಬದುಕಿರ್ತೈತಿ. ಆ ಬದುಕಿಗೆ ನೀವು ಏನಾರ ಬೆಂಕಿ ಹಚ್ಚಿದ್ರೆ ನಿಮ್ಮ ಬದುಕಿಗೆ ದೇವ್ರ ಬೆಂಕಿ ಹಚ್ತಾರೆ. ಇದನ್ನ ಮಾತ್ರ ನೆಟ್ಟಿಯಾಗಿ ಇಟ್ಕೊಳ್ಳಿ. ಯಾವ ಲಗ್ನನೂ ಫೋನ್ ಮಾಡಬೇಡಿ, ಕೊಡ್ತೋ ಮಕ್ಕಳಿಗೆ ಕಳಕ್ ಹಚ್ಚಬೇಡಿ. ಲಗ್ನ ಆಗೋ ಮನೆಗೆ ಹಾಲು ಯಾವ ಮನೆಗೆ ಹೋಗಿ ಬೆಂಕಿ ಹರಿಬೇಡ್ರಿ. ದಯಮಾಡಿ ಸಾಲಿ ಕಲ್ತ ಹುಡುಗರು ರೈತರ ಮಕ್ಕಳಿಗೆ ಕೊಡ್ರಿ. ಯಾಕೆ ರೈತರ ಮಕ್ಕಳಿಗೆ ಕೊಡ್ರಿ ಅಂತ ಹೇಳ್ತೀನಿ ಅಂದ್ರೆ, 1000 ಮಂದಿಗೆ ಜಗತ್ತಿಗೆ ಅನ್ನ ಹಾಕಿ ದುಡ್ಡು ಹಾಕುವಂತ ರೈತ ಅವ ನಾ ಎತ್ತ ದನ ಒಂದು ಎಣ್ಣೆ ಆಕಳ ಸರುತ್ತಾನೆ, ಒಂದು ತ್ಯಾಪಿ ಹುಡುಗಿನ ಸಲಿಯಾಗುದಿಲ್ಲ ಅವನು. ಇವ್ರೆಲ್ಲ ಪಾಯ್ಕಾಣಿ ಬೇಕತ್ತ, ಹೆಣ್ಣು ಕೊಡೋರಿಗೆ ನಿಂತು ರೊಟ್ಟಿ ಮಾಡೋದು ಒಲಿ ಬೇಕತ್ತ, ಕಟ್ಗೆ ಇರಬಾರ್ದತ್ತ. ಏನು ಬಂದೈತ್ರಿ ಮಂದಿ ಒಂದಿಬ್ಬರು ಮಕ್ಕೊಂಡಿದ್ರತ್ತ, ಎದಿ ಮ್ಯಾಗ ಹಣ್ಣು ಬಿಟ್ಟಿತ್ತತ್ತ. ಹಂಗಾಗೈತೆ ನಮ್ಮ ಬಾಳೆ ಒಟ್ಟು ಕತ್ತಾವ್ರ. ಎದಿ ಮ್ಯಾಗ ಹಣ್ಣು ಬಿದ್ದಾಗ ಒಬ್ಬ ಹೇಳದತ್ತ, ಹಣ್ಣು ನನ್ನ ಬಾಯಾಗ ಹಾಕ, ಹಾಕಾಗಿಲ್ಲ ಅದು. ಅವ್ ಹಾಲಿನ ಹೋಗಿದ್ದ ನಮ್ಮ ಸಾವುಕಾರ ಅಂತಾವ ಹೇಳ್ದ, ನೋಡ್ರಿ ನನ್ನ ಬಾಯಾಗ ಹಣ್ಣು ಹಾಕೋಲ್ಲ, ಹಾಕಪ್ಪ. ನಾಯಕ ಹಾಕಲ್ರಿ ನಾಯಿ ನನ್ನ ಬಾಯಾಗ ಉಚ್ಚಿ ಹೋಯ್ತಿತ್ತು, ಹೊಡಿಯೋದ್ರೆ ಹೊಡಿಲಿಲ್ಲವ, ನಾಯಕ ಹಣ್ಣು ಹಾಕ್ತೀನಿ. ಇಂಥ ಮಂದಿ ಬಂದೈತ್ರಿ, ಇಂಥ ಮಂದಿ ಬಂದೈತಿ. ದಯಮಾಡಿ ರಾಜಕೀಯ ಬೆಂಕಿ, ರಾಜಕೀಯ ಮತ್ತು ಲಗ್ನದಾಗ ರಾಜಕೀಯ ಕೈ ಆಡ್ಸಕತ್ತೈತಿ. ಎಲ್ಲ ಊರಾಗೂ ರಾಜಕೀಯ ಬೆಂಕಿನೂ ಭಾಳ ಮಂದಿ ಆಯ್ತೈತಿ. ಅದಕ್ಕೆ ದಯಮಾಡಿ ರಾಜಕೀಯ ಮಾಡ್ರಿ. ನಿಮ್ಮ ಮನಸ್ಸಿಗೆ ಬಂದಾಗ ಯಾರು ಮಾಡ್ತಾರೆ ಮಾಡ್ರಿ. ಆದ್ರೆ ಎಲ್ಲರೂ ಕೂಡಿ ಮಾಡ್ರಿ. ಒಂದ ತಾಯಿ ಮಕ್ಕಳು ನಾವು ಒಂದ ಊರವರು ಅನ್ನುವಂಥ ಬದುಕನ್ನ ಕಟ್ಕೊಂಡು ಬದುಕ್ರಿ. ಮತ್ತು ರೈತರ ಮಕ್ಕಳಿಗೆ ದಯಮಾಡಿ ಎಲ್ಲ ಮಠ ಮಾಡಿದ ಗುರುಗಳು ಅವ್ವಾರ ಪ್ರವಚನ ಮಾಡಕ್ಕೆ ಹೋದಾಗ ಅಲ್ಲಿ ಒಟ್ಟು ಹೇಳ್ರಿ. ಯಾಕಂದ್ರೆ ಮಂದಿ ಇವು ಏನದು ಕೆಂಪಡ ಒಟ್ಟ ಹಿಗ್ಬಾರ್ದು. ಮತ್ತೆ ಪೊಲೀಸರು ಬರಬೇಕು, ಅವ್ರು ಬರಬೇಕು, ಗದ್ದಲಕ್ಕೈತಿ. ದಯಮಾಡಿ ರೈತರಿಗೆ ಹೆಣ್ಣು ಕೊಡುವಂಥ ಕೆಲಸ ಮಾಡಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ಬಾಳೆ ಮೆಟ್ಟಿಗೆ ಮಾಡಿ. ಅವ್ ರೈತ ದುಡ್ದು ಹಾಕಿದ್ರೆ ಅನ್ನ ತಿಂತೀರಿ, ರೈತ ದುಡಿಯಾಕೆ ಹೋಗ್ಲಿಕ್ಕೆ ನೀವೇನು ಮಣ್ಣು ತಿಂತೀರಿ. ಯಾವ ಹಾಕಿದ್ರು ಎಂಥ ಕಲ್ತು ಹಾಕಿದ್ರು ಏನಿಲ್ಲ. ಮಾಂಡವ್ರಾಕಿ ನೋಡಿದ್ವಿ 45 ವರ್ಷ ಆಗೈತೆ. ನೌಕರಿ ಬೇಕಂತೇಳಿ ಮಾಂಡವ್ರ ಅಪ್ಪ ಅವ್ರು ಗಂಟು ಬಿದ್ದಾವೆ. ನನಗೆ ಯಾವ ಹಾಕಿರ್ಲಕ್ಕ ಮಾಡಿ ಕೊಡ್ರಿ ಅಂತಾರ, ಗಂಟು ಸಿಗಲ್ಲ. 45 ವರ್ಷ 60 ಮಾಡ್ಕೋಬೇಕಲ್ಲ. ದಯಮಾಡಿ ನಮ್ಮ ಹಿಂದಿನ ಹಿರಿಯರು ಭಾಳ ಶಾಣ್ಯಾರು 18-15 ವರ್ಷಕ್ಕೆ ಹುಡುಗಿ 20 ವರ್ಷಕ್ಕೆ ಹುಡುಗ ಲಗ್ನ ಮಾಡ್ತಿದ್ರು. ಅವರು ಆ ಹುಡುಗಿ ಬುದ್ಧಿ ಬರಬೇಡ 2 ಮಕ್ಕಳ ಹಾಡು ಬಾಳೆಕ್ ಮೆಟ್ಟಿಗೆ ಹತ್ತಿದ್ರು. ಈಗ 25 ವರ್ಷ 30 ವರ್ಷ ಸಾಲಿ ಕಲ್ತ್ರಿ. ಮುಂದೆ ಮತ್ತೆ 35 ವರ್ಷ 40 ವರ್ಷ ಗಂಟು ಹುಡುಗರಿಗೆ 40-50 ವರ್ಷ ಆಗತ್ತೆ. ಅವು ಆಗ ಮಕ್ಕಳಾಗೋದು. ಯಾಕಂದ್ರೆ ಹಲ್ಲಾಗ ಕಸು ಇದ್ದಾಗ, ಕಬ್ಬಿನಾಗ ರಸ ಇದ್ದಾಗ ಆ ಕಬ್ಬು ತಿಂದ್ರೆ ರಸ ಹಿಂಡಾಕ್ ಬರ್ತೈತಿ. ಮತ್ತು ಕಬ್ಬು ಒಣಗಿದ್ದು ಮುದುಕಿಗೆ ಹೊರಬಿದ್ದು ಮುದುಕಿಗೆ ಕಬ್ಬು ಕೊಟ್ರೆ ಆ ಕಬ್ಬಿನ ಸ್ವಾದ ಏನು ಹತ್ತೈತಿ. ಪ್ರೀತಿನೂ ಹಂಗೆ ಐತಿ. ಹಾಗೆ ಕೊಳತ್ ಹಣ್ಣು ಹಿಂದಿಗೆ ತಿನ್ನಾಕ್ ಬರೋದಿಲ್ಲ. ಆ ಹಣ್ಣು ಆ ಹೂವು ಅಳಿದಾಗನ ಬದುಕು ಚಂದ, ಹಣ್ಣು ಡಾರಿದ್ದಾಗನ ಬಾಳೆ ಚಂದ. ಬದುಕು ವಯಸ್ಸಿನವ್ರಿದ್ದಾಗ ಬಾಳೆ ಚಂದ. ಆ ಹಸಿಗೆಡಾಗಿಂದ ಮುದುಕರಾಗಿಂದ ಬಾಳೆ ಮಾಡೋಕ್ಕಾದ್ರೆ ಚಂದ ಬದುಕು ಆಗೋದಿಲ್ಲ. ಚಂದ ಬದುಕನ್ನ ಕಟ್ಕೊಳ್ಳೋಂಥ ನೀವೆಲ್ಲರೂ ಆ ಹಳ್ಳಿಗಾಡಿನೊಳಗೆ ಕಟ್ರಿ. ಜಾನಪದವ್ರು ನೀವೆಲ್ಲ ಜಾನಪದವ್ರದ್ರಿ. ಒಬ್ಬೊಬ್ರು ಒಂದೊಂದು ಊರಾಗ 10 ಮಂದಿ ತಿದ್ದುವಂಥವ್ರದ್ರಿ. ದಯಮಾಡಿ ಇದನ್ನ ಹೇಳ್ರಿ. ಯಾಕಂದ್ರೆ ಭಾಳ ಊರು ಕೆಡಾಕತ್ತೇವು. ಈ ಊರನ್ನ ಶುದ್ಧ ಮಾಡಿಸುವ ಕಾರ್ಯ ಯಾವುದು ಅಂದ್ರೆ ಮಠಮಾನ್ಯದ ಗುರುಗಳು, ಕಲಾವಿದರು,
ಕವಿಗಳು, ಪತ್ರಕರ್ತರು ಇವರೆಲ್ಲರೂ ಆ ಸಮಾಜ ತಿತ್ತುವಂಥ ಕೆಲಸ ಮತ್ತು ರಾಜಗಳು ಕೇಳಕ್ಕೆ ಹೋಗ್ಬೇಡ. ಅವ್ರು ರಾಜಗಳು ಅವ್ರು ತೊತ್ತಿನ ಹಾಲು ಕುಡಿದು ಬೆಳೆದಿರ್ತಾರೆ, ಅವ್ರ ಕೈಲಿ ಅನುರಾಗಿಲ್ಲ, ಅವ್ರು ಕೇಳಕ್ಕೆ ಹೋಗ್ಬೇಡ, ಅವ್ರಿಗೆ ಗೊತ್ತೂ ಇರೋದಿಲ್ಲ. ಇದು ಬಾಳೆಹಣ್ಣು ಗೊತ್ತಾಗಿಲ್ಲ, ಅವ್ರ ಬಾಳೆನ ಅವ್ರಿಗೆ ಗೊತ್ತಿರೋದಿಲ್ಲ, ಹಿಂಗೆ ಬಾಳೆ ಯಾವಾಗ ಗೊತ್ತಾಗತ್ತೆ. ಅದಕ್ಕೆ ಇದು ಬಾಳೆದವ್ರಿದ್ರಿ ಚಂದಾಗಿ ನಿಮ್ಮ ಮಕ್ಕಳನ್ನ ಶುದ್ಧ ಮಾಡಿರಿ, ಸಾಲಿ ಕಲಿಸೋಕ್ಕಿಂತ ವಯಸ್ಸಿನಾಗ ಲಗ್ನ ಮಾಡಿರಿ, ಅವ್ರ ಬದುಕನ್ನ ಚಂದಾಗಿ ನೋಡ್ರಿ. ಹಾಗೆ ಹೈದರಾಬಾದ್ ಆಗಿಂದ ಹುಡುಗಿ ಹೋಗೈತೆ ಅಂತೇಳಿ ಹುಡುಕಾಡ್ಕೊತ ಹೋಗ್ಬೇಡ್ರಿ. ನೀವು ಕೈಯಾಗಿ ಇರೋಕೆ ಶುದ್ಧ ಮಾಡ್ಕೋರಿ ಅಂತ ಹೇಳ್ತಾ ನನ್ನ ಕರೆಸಿ ನನ್ನ ಮಾತಾಡೋಕೆ ಹಚ್ಚಿ ಒಂದು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.